ಪ್ರತಿಯೊಬ್ಬರು ಕೂಡ ನಾನು ಮನೆಯನ್ನು ನಿರ್ಮಾಣ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ಜಮೀನು ನಮಗಿರಬೇಕು ಅನ್ನುವಂಥ ಆಲೋಚನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇರುತ್ತೆ. ಒಂದು ಮಾತಿದೆ, ಮನುಷ್ಯನಿಗೆ ಮಣ್ಣಿನ ಮೇಲೆ ಆಸೆ, ಮಣ್ಣಿಗೂ ಕೂಡ ಮನುಷ್ಯನ ಮೇಲೆ ಆಸೆಯಂತೆ. ಆದರೆ ಕೊನೆಗೆ ಗೆಲ್ಲುವಂಥದ್ದು ಮಾತ್ರ ಮಣ್ಣೇ ವಿನಃ ಮನುಷ್ಯನಲ್ಲ ಅನ್ನುವಂಥದ್ದನ್ನೆಲ್ಲರೂ ಕೂಡ ಒಪ್ಕೋಬೇಕು. ಅಂದರೆ ಒಬ್ಬ ವ್ಯಕ್ತಿ ಹುಟ್ಟಿದ್ದಾನೆ ಅಂತಾದರೆ ಅವನಿಗೆ ಸಾವು ಕೂಡ ನಿಶ್ಚಿತವಾಗಿದೆ ಅನ್ನುವಂಥದ್ದು. ಹಾಗಿರುವಾಗ ಇದು ನನ್ನ ಸೈಟು, ಇದು ನನ್ನ ಮನೆ, ಇದು ನನ್ನ ಜಾಗ ಅಂತಂತೀವಿ. ಅಲ್ಲಿರುವುದು ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ ಅನ್ನುವಂಥ ಮಾತು ಅಪ್ಪಟವಾಗಿರತಕ್ಕಂತಹ ಸತ್ಯವಾಗಿದೆ. ಹಾಗಿದ್ದರೆ ಈ ಜಮೀನನ್ನು, ಮನೆಯನ್ನು ಅನೇಕರು ನಾವು ನೋಡ್ತೀವಿ. ಕೋಟ್ಯಾಧಿಪತಿಗಳಾಗಿರ್ತಾರೆ, ಸಾಯೋ ತನಕನೂ ಕೂಡ ಸ್ವಂತ ಮನೆ ಇಲ್ಲದೆ ಯಾವುದೋ ಬಾಡಿಗೆಯ ಅಪಾರ್ಟ್ಮೆಂಟಲ್ಲೋ, ಕಾಸ್ಟ್ಲಿ ಆದಂಥ ಅಪಾರ್ಟ್ಮೆಂಟಲ್ಲೋ ಅಥವಾ ಬಾಡಿಗೆ ಮನೆಯಲ್ಲೋ ಜೀವನವನ್ನು ನಡೆಸಿ ಕೊನೆಗೊಂದು ದಿವಸ ಆ ಬಾಡಿಗೆ ಮನೆಯಲ್ಲೇ ಸಾಯ್ತಾರೆ. ಯಾಕೆ ಹೀಗಾಗುತ್ತೆ ಅಂತ ಕೇಳಿದರೆ, ಅವರ ಜಾತಕದ ಪ್ರಭಾವದಲ್ಲಿ ಮನೆ ಅಥವಾ ಜಾತಕವನ್ನು, ಮನೆ ಅಥವಾ ಜಾಗವನ್ನು ಪಡ್ಕೋಬೇಕು ಅಂತಾದರೆ ಕುಜ ಅವರ ಜಾತಕದಲ್ಲಿ ದುಸ್ಥಾನನಾಗಿ ಇದ್ದರೆ, ದುಸ್ಥಾನ ಅಂದರೆ ಕೆಟ್ಟ ಸ್ಥಾನದಲ್ಲಿ ಇದ್ದರೆ ವ್ಯಯ ಅಂತ ಕರಿತೇವೆ. 12ನೆಯ ಭಾವದಲ್ಲಿ ಏನಾದರೂ ಕೂಡ ಕುಜನಿದ್ದರೆ ಅಲ್ಲಿ ಕ್ರೂರಗ್ರಹಗಳಾಗಿರ್ತಕ್ಕಂಥ ಶನಿ ಅಥವಾ ರಾಹು ಇವರಿರುವರು, ಅಥವಾ ರಾಹು ಅಥವಾ ಶನಿ ಇವರಿರುವರ ಸಮ್ಮಿಶ್ರವಾದಂಥ ವ್ಯವಸ್ಥೆಗಳಲ್ಲಿ ಯುತಿಯಾಗಿದ್ದರೆ ಇರುವರಲ್ಲಿ ಒಬ್ಬರು, ಆ ಜಾತಕನಿಗೆ ಸ್ವಂತ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳೋಕ್ಕೆ ಅಥವಾ ಜಾಗವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಎಲ್ಲರೂ ಕೂಡ ಕನಸು ಕಾಣ್ತೀವಿ, ನನ್ನ ಹೆಂಡತಿ ಮಕ್ಕಳಿಗಾಗಿ ಒಂದು ಮನೆ ಮಾಡಿಟ್ಟಬೇಕು ಅಂತ. ಸಹಜವೇ. ಈ ಜಗತ್ತಿನಲ್ಲಿ ಯಾವಾಗ ನಾವು ಬಂದವೋ ಮಾಯಾ ಪ್ರಪಂಚಕ್ಕೆ ಬಂದಿರ್ತೀವಿ. ಈ ಮಾಯಾ ಪ್ರಪಂಚಕ್ಕೆ ನಮ್ಮನ್ನು ನಾವು ಆವರಿಸಿಕೊಂಡಾಗ ನಮಗೆ ಅನೇಕ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗುವಂಥದ್ದು ಸಹಜ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಹಾಗಿರುವಾಗ ನಮಗೆ ಅಥವಾ ನಿಮಗೆ ಈ ಮನೆ ಎನ್ನುವಂತಹ, ಜಾಗ ಎನ್ನುವಂಥ ವ್ಯವಸ್ಥೆಗಳನ್ನು ಕೆಲವರು ನಾವು ನೋಡ್ತೀವಿ. ಕೈನಲ್ಲಿ 500 ರೂಪಾಯಿ ದುಡ್ಡಿಲ್ಲ ಅಂತ ಇಟ್ಕೊಳ್ಳಿ, ಆಟೋಮೆಟಿಕ್ಲಿ ಅವರಿಗೆ ಯಾರೋ ಸಿಗ್ತಾರೆ, ನಿನಗೆ ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ, ಅಥವಾ ಈ ಜಾಗ ನಿಮಗೆ ಪಡ್ಕೋ, ನಿಧಾನವಾಗಿ ನಿನ್ನ ಸಾಲ ತೀರಿಸು ಅಂತ ಹೇಳ್ತಾರೆ. ಈ ರೀತಿಯಾದಂಥ ವ್ಯವಸ್ಥೆಗಳಾಗುತ್ತೆ. ಅವರ ಜಾತಕದಲ್ಲಿ ಲಾಭಸ್ಥಾನದಲ್ಲಿ ಕುಜನಿದ್ದು ಉಚ್ಚವಾದಂತಹ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಮನೆ ನಿರ್ಮಾಣ ಅಥವಾ ಜಾಗದಂಥ ವ್ಯವಸ್ಥೆಗಳನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಹಾಗಿದ್ದರೆ ನಿಮ್ಮ ಬದುಕಿನಲ್ಲಿಯೂ ಕೂಡ ಆ ಭಗವಂತನ ಕೃಪಾಶೀರ್ವಾದ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. 20-30 ಇರಲಿ, 30-40 ಇರಲಿ, 40-60 ಇರಲಿ, ಅಥವಾ 50-80 ಇರಲಿ, ಯಾವುದೇ ಇದ್ದರೂ ಕೂಡ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು, ಬಹಳ ಮುಖ್ಯವಾಗಿ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಕುಜ. ಹಾಗಿದ್ದರೆ ನಾವು ಮನೆಯನ್ನು ನಿರ್ಮಾಣ ಮಾಡ್ಕೋಬೇಕು. ಈ ವರ್ಷ ನಾವು ಮನೆಯನ್ನು ಪಡೆದುಕೊಳ್ತಕ್ಕಂಥ ರಾಶಿಗಳು ಯಾವುದು ಅನ್ನೋದನ್ನು ನೋಡೋದಾದರೆ, ವೃಷಭ ರಾಶಿಯವರಿಗೆ ಬಹಳ ಉತ್ತಮವಾದಂಥ ವ್ಯವಸ್ಥೆಗಳಿದೆ ಮನೆ ನಿರ್ಮಾಣ ಅಥವಾ ಜಾಗವನ್ನು ಪಡ್ಕೊಳ್ಳೋದಿದ್ರೆ. ಜೊತೆಗೆ ವೃಶ್ಚಿಕ ರಾಶಿಯವರು, ಈ ವೃಶ್ಚಿಕ ರಾಶಿಯವರಿಗೂ ಕೂಡ ಈ ವರ್ಷ ಮನೆಯನ್ನು ಸಂಪಾದನೆ ಮಾಡ್ತಕ್ಕಂಥ ಯೋಗಗಳು ಖಂಡಿತ ಕಂಡುಬರುತ್ತೆ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೂ ಕೂಡ ಅದೃಷ್ಟದ ಪ್ರಭಾವದಿಂದಾಗಿ ಮನೆ ಅಥವಾ ಜಾಗವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ವ್ಯವಸ್ಥೆಗಳಲ್ಲಿ ಖಂಡಿತ ಮುಂದುವರಿಬೋದು. ಹಾಗಿದ್ದರೆ ಇದ್ದಕ್ಕಿದ್ದಂತೆ ನಮಗೆ ಸಿದ್ಧಿ ಆಗುತ್ತಾ ಅಂತ ಕೇಳಿದರೆ ಕೆಲವರಿಗೆ ಆಗದೆಯೂ ಕೂಡ ಇರಬಹುದು. ಉಳಿದಂಥ ರಾಶಿಯವರಿಗೆ ಆಗಲ್ವೇ? ಅವರಿಗೂ ಕೂಡ ಆಗತ್ತೆ. ಆದರೆ ಈ ಇಚ್ಛೆ ನಿಮಗೆ ಇದ್ದಲ್ಲಿ ಮಾಡಬೇಕಾದಂಥ ಪರಿಹಾರದ ಮಾರ್ಗವನ್ನು ಕೂಡ ಅನುಸರಿಸ್ತಕ್ಕಂಥದ್ದು ಬಹಳ ಮುಖ್ಯ. ಏನು ಮಾಡಬೇಕಾಗಿದ್ದರೆ ಅಂತ ಕೇಳಿದರೆ, ಮಂಗಳವಾರ ದಿನ ತೊಗರಿ ಬೇಳೆಯನ್ನು ಒಂದು ಬಟ್ಲಲ್ಲಿ ಇಟ್ಕೊಳ್ಳಿ. ನೀವು ಆ ಬಟ್ಲಲ್ಲಿ ಇಟ್ಕೊಂಡು ಒಂದು ಶ್ಲೋಕವನ್ನು ನಾನು ನಿಮಗಾಗಿ ತಿಳಿಸ್ಕೊಡ್ತೇನೆ. ಧರಣೀರ್ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಲಂ ಪ್ರಣಮಾಮ್ಯಹಂ ಅನ್ನುವಂತಹ ಒಂದು ಮಂತ್ರವನ್ನು ಹೇಳಿ, ಆ ಮಂತ್ರವನ್ನು ಹೇಳಿದಂತಹ ಆ ಒಂದು ಧಾನ್ಯವನ್ನು ಯಥಾಶಕ್ತಿಯಾಗಿ ಪೂಜೆ ಮಾಡಿ ನೀವು ಆ ದೇವಸ್ಥಾನದವರಿಗೆ ಕೊಡಿ. ನಾನೇನು ಹೇಳಲ್ಲ. ಯಾರು ಹಸಿದಿರ್ತಾರೋ, ಯಾರಿಗೆ ಇದರ ಅಗತ್ಯತೆಗಳಿದೆಯೋ ಅಂಥವರಿಗೆ ಅದನ್ನು ದಾನ ರೂಪದಲ್ಲಿ ಕೊಟ್ಟಾಗ ಭಗವಂತ ಕೂಡ ತೃಪ್ತನಾಗ್ತಾನೆ. ಅದರ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಉಜಿರೆಯ ಸಮೀಪದಲ್ಲಿ ಒಂದು ಸೂರ್ಯನಾರಾಯಣನ ದೇವಸ್ಥಾನ ಇದೆ. ಧರ್ಮಸ್ಥಳಕ್ಕೆ ಹೋದವರಿಗೆಲ್ಲ ಉಜಿರೆ ಪರಿಚಯ ಇರುತ್ತೆ. ಆ ಸನ್ನಿಧಾನದಲ್ಲಿ ಒಂದು ಮಣ್ಣಿನ ಮನೆಯನ್ನು ನಿರ್ಮಾಣ ಮಾಡಿ, ಆ ಮನೆ ನಿರ್ಮಾಣ ಆದ ನಂತರದಲ್ಲಿ ಹರಕೆ ರೂಪದಲ್ಲಿ ಅದನ್ನು ಅರ್ಪಣೆ ಮಾಡ್ತಕ್ಕಂತಹ ವ್ಯವಸ್ಥೆಗಳನ್ನು ಯಾರು ಮಾಡ್ತೀರೋ ಅಂಥವ್ರಿಗೆ ಖಂಡಿತ ಅನುಕೂಲ ಆಗೇ ಆಗುತ್ತೆ. ಅದರ ಜೊತೆಗೆ ಕುಜ ನಿಮ್ಮ ಜಾತಕದಲ್ಲಿ ವೀಕಿದ್ದಾಗ, ನಿಮಗೆ ಶಕ್ತಿ ಇದ್ದಲ್ಲಿ ಆತನಿಗೆ ಸಂಬಂಧಪಟ್ಟಂತೆ ಯಜ್ಞವನ್ನು ಕೂಡ ಮಾಡತಕ್ಕಂಥ ವ್ಯವಸ್ಥೆಗಳು.
ಯಜ್ಞ ಅಂದರೆ ಯಾವ್ಯಾವುದೋ ಯಾರ್ಯಾರಿಂದಲೋ ಮಾಡಿಸಿದ್ರೆ ಅದೆಲ್ಲ ಪ್ರಯೋಜನ ಆಗೋದಿಲ್ಲ. ಆ ಮಾಡಿಸುವಂತಹ ಅನುಷ್ಠಾನಿಕ ಯಾರು ಯಜ್ಞವನ್ನು ಮಾಡ್ತಕ್ಕಂಥ ಹೋತ್ರನಿರ್ತಾನೋ ಅಥವಾ ಅಧ್ವರ್ಯು ಅಂತ ಹೇಳ್ತಿರೋ, ಪುರೋಹಿತರು ಅಂತ ಹೇಳ್ತಿರೋ, ಆತನಿಗೆ ಸ್ವತಃ ಅನುಷ್ಠಾನದ ಬಲಗಳಿರಬೇಕು. ಆತ ಪ್ರತಿನಿತ್ಯವೂ ಕೂಡ ಸಂಧ್ಯಾ ವಂದನೆ ಇತ್ಯಾದಿಗಳನ್ನು ಮಾಡುವಂಥ ಕ್ರಮದಲ್ಲಿ ಇರಬೇಕು. ಅದರ ಜೊತೆಗೆ ಒಂದು ಕರ್ಮವನ್ನು ಮಾಡಿದರೆ 4 ಜನಕ್ಕೆ ಸರಿಯಾದಂತಹ ಸಮ ಪ್ರಮಾಣದ ಫಲ. ಏನದು ಅಂತ ಕೇಳಿದರೆ, ಕರ್ತ ಕಾರಯಿತಾ ಚೈವ ಪ್ರೇರಿತ ಅನುಮೋದಕ ಚತ್ವಾರಿ ಸಮಭಾಗಿನಃ, 4 ಜನಕ್ಕೂ ಕೂಡ ಸಮನಾದಂಥ ಫಲಾಫಲಗಳು ಬರುತ್ತೆ ಅನ್ನುವಂಥದ್ದು ಈ ಮಾತಿನ ಅರ್ಥ. ಅದರ ಅರ್ಥದಂತೆಯೇ ನಿಮ್ಮ ವ್ಯವಸ್ಥೆಗಳು ಸರಿದೂಗಬೇಕಾದರೆ, ನಿಮ್ಮ ವ್ಯವಸ್ಥೆಗಳಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಬರಬಾರದು ಅಂತಾದರೆ, ಬಹಳ ಮುಖ್ಯವಾಗಿ ಅನುಷ್ಠಾನವನ್ನು ಮಾಡುವಾಗ 3 ರೀತಿಯಾದಂಥ ಕರ್ಮಗಳಿಂದ ಅನುಷ್ಠಾನವನ್ನು ಮಾಡಿಸ್ಬೇಕು. ಏನು ಅಂತ ಕೇಳಿದರೆ, ಹೂವಿದೆ ಅಂಥೇಳಿ ಅಲಂಕಾರವನ್ನೇ ದೊಡ್ಡದಾಗಿ ಮಾಡಿದರೆ ಅದು ಪೂಜೆ ಅಂತ ಅನಿಸ್ಕೊಳ್ಳೋದಿಲ್ಲ. ಅಥವಾ ಬೇಕಾದಷ್ಟು ಹಣ ಇದೆ ಅನ್ನುವಂಥ ದೃಷ್ಟಿಯಲ್ಲಿ ದುಂದು ವೆಚ್ಚವನ್ನು ಕೂಡ ಮಾಡುವಂತಿಲ್ಲ. ಹೇಗೆ ಒಂದು ವ್ಯವಸ್ಥೆಗಳನ್ನು ನಾವು ಸರಿ ಮಾಡ್ಕೋಬೇಕಾದ್ರೆ ಉದ್ದ ಗುಣಿಲೆ ಅಗಲ ಗುಣಿಲೆ ಎತ್ತರ ಅಂತ ಹೆಂಗೆ ಹೇಳ್ತೀವಿಯೋ, ಅದರಂತೆಯೇ ಯಾವ ಕಾಲದಲ್ಲಿ ಯಾವ ಯಜಮಾನನಿಗೆ ಯಾವ ದಿನ ತಾರಾನುಕೂಲಗಳು ಆಗುತ್ತೋ ಆ ದಿನವೇ ನಾವು ಮಾಡಬೇಕು. ಅನೇಕರು ನಾವು ಪೂಜೆ ಮಾಡಿಸಿದ ಕೆಲವು ದಿನಗಳಲ್ಲಿ ನಮ್ಮ ತಂದೆ ಸತ್ತೋದ್ರು, ನನ್ನ ಮಕ್ಕಳು ಸತ್ತೋದ್ರು, ನನ್ನ ಹೆಂಡತಿ ಸತ್ತೋದ್ರು ಅನ್ನುವಂಥ ಮಾತನ್ನು ನಾವು ಕೇಳ್ತಾ ಇರ್ತೀವಿ. ಪುರುಷೋತ್ತು ಇದ್ದಂತಹ ದಿನ ಪೂಜೆಯನ್ನು ಮಾಡುವಂಥದ್ದಲ್ಲ. ಪ್ರತಿದಿನದ ಪೂಜೆ ಮಾಡಲೇಬೇಕು, ನಿಮ್ಮ ಕರ್ತವ್ಯ ಮಾಡಿ. ಆದರೆ ವಿಶೇಷವಾದಂಥ ಯಜ್ಞವನ್ನು ಮಾಡುವಾಗ ತಾರಾಬಲಗಳನ್ನು ನೋಡಿಯೇ ನೀವು ಮಾಡಬೇಕಾಗತ್ತೆ. ತಾರಾಬಲ ಇಲ್ಲ ಅಂತಾದರೆ ಆವತ್ತು ವಿಶೇಷವಾಗಿ ಆ ಯಜಮಾನನಿಗೆ ತೊಂದರೆಗಳು ಉಂಟಾಗುತ್ತೆ. ಇದ್ದ ಮನೇನೂ ಮಾರಾಟ ಮಾಡತಕ್ಕಂಥ ಪರಿಸ್ಥಿತಿಗೆ ಬಂದುಬಿಡ್ತಾರೆ. ಆದ್ದರಿಂದ ಯೋಗ್ಯರ ಆಯ್ಕೆಯೂ ಕೂಡ ಸಮಾಜದ ಮುಂದೆಯೇ ಇದೆ. ಎಲ್ಲರೂ ಕೂಡ ಅಯೋಗ್ಯರಲ್ಲ, ಎಲ್ಲರೂ ಯೋಗ್ಯರ ಖಂಡಿತ ಅಲ್ಲವೇ ಅಲ್ಲ. ಆದ್ದರಿಂದ ಆಯ್ಕೆ ಮಾಡುವಾಗ ಒಂದು ಅಂಗಡಿಗೆ ಹೋಗಿರ್ತೀರಿ, ಅಂಗಡಿಗೆ ನಿಮಗೆ ಬೇಕಾದಂಥ ವಸ್ತುಗಳನ್ನು ಹೇಗೆ ನಿಮ್ಮತ್ತ ಪಡೆದುಕೊಳ್ಳುತ್ತೀರೋ ಅದರಂತೆ ಎಲ್ಲ ವಿಚಾರದಲ್ಲಿ ಕೂಡ ಪರಿಶೋಧಿಸಿಯೇ ಆ ವ್ಯವಸ್ಥೆಗಳನ್ನು ಮಾಡುವಂಥದ್ದು ಕೂಡ ಬಹಳ ಮುಖ್ಯ. ಅದರ ಜೊತೆಗೆ ವಿಶೇಷವಾಗಿ ನಾಗಾದಿ ದೋಷಗಳು ಇದ್ದಾಗಿಯೂ ಈ ಒಂದು ಮನೆ ಅಥವಾ ಜಾಗವನ್ನು ಪಡ್ಕೊಳ್ಳೋಕ್ಕೆ ಬಹಳ ಕಷ್ಟ, ವಿರಳ ಅಂತ ಆಗುತ್ತೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಕೇಳಿದರೆ, ವಿಶೇಷವಾದಂತಹ ಕಾಳಸರ್ಪ ಚೌಕಿ ಅಂತ ಒಂದು ಬರುತ್ತೆ. ಕಾಳಸರ್ಪ ಚೌಕಿಯಲ್ಲಿ ಆಯಾ ತಂತ್ರಗಳಲ್ಲಿ ಹೇಳಿದಂಥ ಆ ಯಂತ್ರಕ್ಕೆ ಆಯಾ ಕೋಣಗಳಿಗೆ ಆಯಾ ದೇವತೆಗಳನ್ನು ಆವಾಹನೆ ಮಾಡಿ ಅನವರತವಾದಂಥ ಪೂಜೆಯನ್ನು 3 ಶೇಷನಾಗನನ್ನು ಈ ರೀತಿಯಾಗಿರುತ್ತೆ ಅದನ್ನಿಟ್ಟು ಪೂಜೆ ಮಾಡ್ತಕ್ಕಂಥ ವ್ಯವಸ್ಥೆಗಳು ಕೂಡ ಬಹಳ ಮುಖ್ಯ. ಅಥವಾ ಭೂವರಾಹ ಶಾಂತಿ ಇತ್ಯಾದಿ ಕರ್ಮಗಳನ್ನು ಕೂಡ ಮಾಡಿಕೊಳ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಟ್ಟಂತಹ ಭೂಶಾಂತಿಯನ್ನು ಕೂಡ ಮಾಡಿಕೊಳ್ಳುವಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳೋದ್ರಿಂದ ಭೂಮಿಯನ್ನು ಪಡ್ಕೋತೀರಾ. ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗುತ್ತೆ. ಅಗತ್ಯ ನಿಮಗೆ ಸರಿಯಾದಂಥ ಸಶಾಸ್ತ್ರೀಯವಾಗಿ ಆಗಬೇಕೆನ್ನುವಂಥ ಬಯಕೆ ನಿಮಗಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಖಂಡಿತ ನಿಮ್ಮ ಯಾವ ಸಮಸ್ಯೆಗಳಿದ್ರೂ ಕೂಡ ಪರಿಹಾರವನ್ನು ಮಾಡ್ಕೋಬೋದು. ಅಥವಾ ಅಪಾಯಿಂಟ್ಮೆಂಟ್ ಕೂಡ ನಿಮಗೆ ಅಗತ್ಯವಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಸಂಪರ್ಕವನ್ನು ಮಾಡಿ ಅಪಾಯಿಂಟ್ಮೆಂಟನ್ನು ಪಡೆದುಕೊಳ್ಳಬಹುದು ಅಂತಕ್ಕಂಥ ಮಾತನಾಡಿ ಈ ಸಂಚಿಕೆಯನ್ನು ಮುಗಿಸೋಣ. ಮತ್ತೊಂದು ಸಂಚಿಕೆಯನ್ನು ಹೊತ್ತು ಮತ್ತೆ ಬರ್ತೀನಿ. ನಮಸ್ಕಾರ.